ಬಿಜೆಪಿ ಅತೃಪ್ತರ ಸಮಾವೇಶದ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪೂರ್ವ ನಿಗದಿಯಂತೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಬಸವ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಇವತ್ತು ಸಂಜೆ ಹೊರಡಬೇಕಾಗಿತ್ತು. ಆದರೆ ನಿನ್ನೆಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವರಿಷ್ಠರನ್ನ ಭೇಟಿ ಮಾಡುವ ಸಲುವಾಗಿ ಇಂದು ಮಧ್ಯಾಹ್ನವೇ ಬಿಎಸ್ವೈ ದೆಹಲಿಗೆ ತೆರಳಲಿದ್ದು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಅತ್ತ ಸಮಾವೇಶದ ಬಳಿಕ ಕೆಎಸ್ ಈಶ್ವರಪ್ಪ ಶಿವಮೊಗ್ಗಕ್ಕೆ ತೆರಳಿದ್ದಾರೆ. ನಿನ್ನೆಯ ಸಮಾವೇಶದ ಬಗ್ಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ವರದಿ ತಲುಪಿದ್ದು ಪಕ್ಷದ ಮುಖಂಡರು ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ನಿನ್ನೆಯ ಇಡೀ ದಿನದ ಬೆಳವಣಿಗೆ ನಂತರ ಇದೀಗ ಹೈಕಮಾಂಡ್ಗೆ ಎಲ್ಲಾ ವಿಷಯವನ್ನ ತಿಳಿಸೋಕೆ ಯಡಿಯೂರಪ್ಪ ಹೊರಟಿದ್ದಾರೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇರೋದು. ಸೊ ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು, ಜೊತೆಗೆ ಈ ಭೇಟಿಯ ಉದ್ದೇಶ ಇದೆ ಅನ್ನೋದನ್ನ ಒಪ್ಕೊಳ್ತಾ ಇದೆಯಾ ಯಡಿಯೂರಪ್ಪ ಹಾಗೆ ಅವರ ಸಂಗಡಿಗರ ಮೂಲಗಳು ಅಂತ ಹೇಳಿ? ಸ್ಮಿತಾ, ನಿನ್ನೆ ನಡೆದಿರ್ತಕ್ಕಂಥ ಸಮಾವೇಶದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿದೆ. ಪಕ್ಷಕ್ಕೆ ಮಾರಕವಾಗುವಂತ ಬೆಳವಣಿಗೆ ಅಂತ ಹೇಳಿ ವಿಶ್ಲೇಷಣೆ ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಹುತೇಕ ನಾಯಕರು ನಿನ್ನೆ ಸಮಾವೇಶ ನಡಿಬಾರ್ದಾಗಿತ್ತು ಅಂತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಯಡಿಯೂರಪ್ಪ ಕ್ಯಾಂಪ್ನಲ್ಲಿ ಇದ್ದಂತ ಬಹುತೇಕ ನಾಯಕರೆಲ್ಲರೂ ಕೂಡ ಈಶ್ವರಪ್ಪ ಸೇರಿದಾಗಿ ಏನು ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಯಡಿಯೂರಪ್ಪ ತಂದಿದ್ದಾರೆ. ಹಾಗಾಗಿ ಯಡಿಯೂರಪ್ಪರು ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ನಾಳೆ ಏನು ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಬಸವ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದ್ರೆ ಈ ನಿನ್ನೆ ನಡೆದಿರ್ತಕ್ಕಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ತಮ್ಮ ದೆಹಲಿ ಪ್ರವಾಸವನ್ನು ಒಂದಷ್ಟು ಮೊದಲೇ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಯಡಿಯೂರಪ್ಪ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ತೆರಳುವಂತ ಯಡಿಯೂರಪ್ಪನವರು ಸಾಧ್ಯವಾದರೆ ಅಮಿತ್ ಶಾ ಸೇರಿದಾಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ನಿನ್ನೆ ನಡೆದಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಈಗಾಗಲೇ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಮುರಳೀಧರ್ ಅವರಿಗೆ ಸಮರ್ಪಕ ಸಮಾವೇಶದ ವರದಿಗಳು ಮತ್ತು ಅಲ್ಲಿ ಕೇಳಿ ಬಂದಿರತಕ್ಕಂಥ ಅಭಿಪ್ರಾಯಗಳು ಸೇರಿದಾಗೆ ಎಲ್ಲಾ ವಿಚಾರಗಳನ್ನು ಕೂಡ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಹೈಕಮಾಂಡ್ ಇತರ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಪಕ್ಷದ ಬೆಳವಣಿಗೆಗೆ ಮಾರಕವಾಗ್ತಕ್ಕಂಥ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇರುವ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಹಾಗಾಗಿ ಯಡಿಯೂರಪ್ಪನವರ ಏನು ದೆಹಲಿ ಪ್ರವಾಸ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರೋದು. ಅದರ ಬೆನ್ನಲ್ಲೇ ಯಡಿಯೂರಪ್ಪ ಜೊತೆ ಇನ್ನೂ ಕೆಲ ನಾಯಕರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆದ್ರೆ ಜೊತೆಗೆ ಹೈಕಮಾಂಡ್ ಏನಾದ್ರು ಈ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಸಂಬಂಧಪಟ್ಟಾಗಿ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿದ್ದೆ ಆದ್ರೆ ಈಶ್ವರಪ್ಪನವರದ್ದು ಯಾವ ರೀತಿ ಕ್ರಮ ಆಗತ್ತೆ ಅಥವಾ ಈ ಒಂದು ಬಿಕ್ಕಟ್ಟು ಯಾವುದೇ ರೀತಿ ಮುಂದುವರಿದ ಹಾಗೆ ಇದನ್ನ ಸಮನ ಮಾಡುವಂತ ಪ್ರಯತ್ನವನ್ನು ಕೂಡ ಏನಾದ್ರು ಹೈಕಮಾಂಡ್ ಮಾಡುತ್ತಾರಾ ಅಂತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಇತ್ತೀಚೆಗೆ ಅಂದ್ರೆ ಬ್ರಿಗೇಡ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದಾಗಲೂ ಕೂಡ ಇಷ್ಟೇ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಉಂಟಾದಾಗಲೂ ಕೂಡ ಹೈಕಮಾಂಡ್ ನಾಯಕರು ಇಬ್ಬರನ್ನೂ ಕರೆದು ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಈಗ ಮತ್ತೆ ಈ ಸಮಸ್ಯೆ ಉಂಟಾಗಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರನ್ನು ಕರೆದು ಮಾತಾಡುವಂತ ಸಾಧ್ಯತೆಗಳು ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಮಾವೇಶ ನಿಜವಾಗ್ಲೂ ಕೂಡ ಬಿಜೆಪಿ ಪಾಳ್ಯದ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದು ಬಹುತೇಕ ನಾಯಕರು ಪರ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಎರಡೂ ಕಡೆಯ ಅಭಿಪ್ರಾಯಗಳು ಕೂಡ ಪೂರಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಸರಿ ತಪ್ಪುಗಳ ಚರ್ಚೆಗಳು ಜೋರಾಗಿ ನಡೀತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.